ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಸಾದಾ ಬ್ಲೌಸ್ಗೆ ಪೈಪಿಂಗ್ ಹೇಗೆ ಹಾಕೋದು. ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ, ಸಾದಾ ಬ್ಲೌಸ್ಗೆ ಪೈಪಿಂಗ್ ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು. ಇದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಲೈನಿಂಗ್ ಬ್ಲೌಸ್ಗೆ ಹೇಗೆ ನಾವು ಸೀರೆಯಲ್ಲಿ ಪೈಪಿಂಗ್ ಕೊಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನಾನು ಇದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಏನಾಗಿದೆ ಅಂತಂದರೆ ಸುಮಾರು ಜನಕ್ಕೆ ಇನ್ನೂ ಕೂಡ ಸ್ವಲ್ಪ ಡೌಟ್ ಇದೆ. ಅದಕ್ಕೋಸ್ಕರ ಇವತ್ತು ಇನ್ನೂ ನಿಧಾನಕ್ಕೆ ನೀಟಾಗಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಓಕೆನಾ? ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಪೀಸ್ನ ಕಟ್ ಮಾಡ್ಕೊಳ್ಳಿ. ಸಾದಾ ಬ್ಲೌಸ್ಗೆ 1 ಇಂಚಷ್ಟು ಪೀಸು ಸಾಕಾಗುತ್ತೆ. ನೋಡಿ, ಈ ರೀತಿ 1 ಇಂಚಷ್ಟು ಪೀಸ್ನ ಏನಾದರೂ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದಕ್ಕೊಂದು ಈ ರೀತಿ ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನೇನು ಪೈಪಿಂಗ್ ಅಂತ ಅಂದ್ಬಿಟ್ಟು ನೀವು ಕ್ರಾಸಾಗಿ ಅಟ್ಯಾಚ್ ಮಾಡಬೇಕು ಆ ರೀತಿ ಏನಿಲ್ಲ, ಸ್ಟ್ರೈಟಾಗೇ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಅಟ್ಯಾಚ್ ಮಾಡಿಕೊಂಡು ಹೇಗೆ ನಾವು ಪೈಪಿಂಗ್ನ ಹಾಕಬೇಕು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ಇವಾಗ ನಾವು ಸ್ಟಿಚಿಂಗ್ ಮಾಡ್ತಿರೋ ಅಂಥ ಬ್ಲೌಸ್ನ ಸೀದಾ ಇಟ್ಕೊಳ್ಳಿ. ನೋಡಿ, ನಾನೇನು ಉಲ್ಟಾ ತಿರುಗಿಸಿಲ್ಲ, ಅದನ್ನ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆ ತಗೋಬೇಕು. ಕಾಜಾಪಟ್ಟಿಯಿಂದ ತಗೊಂಡ್ರೆ ನಿಮಗೆ ಪೈಪಿಂಗ್ ಅನ್ನೋದು ಬರೋದಿಲ್ಲ. ನಾನು ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಉಕ್ಸ್ಪಟ್ಟಿ ಕಡೆಯಿಂದ ತಗೊಂಡು ಈ 1 ಇಂಚಷ್ಟು ಬಟ್ಟೆ ಇರುತ್ತೆ ಅಲ್ವಾ, ಅದನ್ನು ನಾವು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಫಸ್ಟು ಒಂದು 1/4 ಇಂಚಷ್ಟು ಒಂದು ಫೋಲ್ಡ್ ಮಾಡಿಬಿಟ್ಟು, ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, 1/4 ಇಂಚಷ್ಟು ಒಂದು ಫೋಲ್ಡ್ ಮಾಡಿ ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬಟ್ಟೆ ಅನ್ನೋದು ಆ ಕಡೆ ಸೈಡ್ ಬಿಟ್ಕೋಬಾರ್ದು, ಅದಕ್ಕೋಸ್ಕರ ಅದನ್ನು ಆ ರೀತಿ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಇಟ್ಟು 1/4 ಇಂಚಷ್ಟು ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಏನು ಬೇಡ. 2 ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವಾಗ ನಾನು ಮಾರ್ಕರಿಂದ ಮಾರ್ಕ್ ಮಾಡಿ ತೋರಿಸ್ತೀನಿ. ನಾನಿವಾಗ 1 ಇಂಚು ತಗೊಂಡಿದ್ದೀವಿ ಅಲ್ವಾ, ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿದ್ವಿ. ಮಧ್ಯಕ್ಕೆ ಫೋಲ್ಡ್ ಮಾಡಿದಾಗ ಏನಾಯಿತು, ಅರ್ಧ ಇಂಚಾಯಿತು. ಅರ್ಧ ಇಂಚಲ್ಲಿ 1/4 ಇಂಚಷ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅಷ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ತಾ ಹೋಗಬೇಕು. 1/4 ಇಂಚಷ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಪೈಪಿಂಗ್ ಅನ್ನೋದು ನೀವು ಎಲ್ಲಿಗೆ ಸ್ಟಿಚ್ ಮಾಡಿರ್ತೀರ ಅಲ್ವಾ, ಅಷ್ಟಕ್ಕೇ ಬರುತ್ತೆ ಕರೆಕ್ಟಾಗಿ. ಒಬ್ಬೊಬ್ರು ಹೇಳ್ತಾರೆ ಒಂದು ದಪ್ಪ ಒಂದು ಸಣ್ಣ ಆಗುತ್ತೆ ಪೈಪಿಂಗ್ ಮಾಡ್ಕೊಂಡು ಹೋಗುವಾಗ ಅಂತ. ಅದಕ್ಕೂ ಕೂಡ ನಾನು ಸೊಲ್ಯೂಷನ್ ಹೇಳ್ಕೊಡ್ತೀನಿ, ಏನಕ್ಕೆ ಅದು ದಪ್ಪ ಸಣ್ಣ ಆಗುತ್ತೆ, ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಕೂಡ ನಾನು ಹೇಳ್ಕೊಡ್ತೀನಿ. ಇವಾಗ ನೋಡಿ, ಇದು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ನಾವು ಫಸ್ಟಿಂದ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಅಳತೆಗೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಅಳತೆನೇ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ಬಿಗಿನರ್ಸ್ ಈ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಯಾಕಂತಂದರೆ ನಾವು ಫಸ್ಟ್ ಸ್ಟಿಚ್ ಮಾಡುವಾಗ ನಮಗೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ನೀವು ಈ ರೀತಿ ನೀಟಾಗಿ ಎಲ್ಲಿಂದ ನೀವು ಸ್ಟಾರ್ಟಿಂಗಿಂದ ಎಷ್ಟು ಅಳತೆಯಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಬಂದ್ರಿ ಅದೇ ಅಳತೆಗೇ ಸ್ಟಿಚ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಬ್ಲ್ಯಾಕ್ ಮೇಲೆ ವೈಟ್ ಕಲರ್ ಇಟ್ಟು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಓಕೆನಾ? ಫಸ್ಟ್ ಇದನ್ನು ನೋಡ್ಕೊಂಡು ಬಿಡಿ. ಇದೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬ್ಲ್ಯಾಕ್ ಕಲರ್ ಬ್ಲೌಸ್ ಮೇಲೆ ವೈಟ್ ಕಲರ್ ಇಟ್ಟು ನಾನು ಬೇಕಾದರೆ ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಲಾಸ್ಟಲ್ಲಿ ಒಂದು ಅರ್ಧ ಇಂಚಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿ ಲಾಸ್ಟಲ್ಲಿ ಒಂದು ಅರ್ಧ ಇಂಚಷ್ಟು ಬಿಡಿ ಸಾಕು. ಯಾಕಂತಂದರೆ ಅದನ್ನು ಒಳಗಡೆ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚಷ್ಟು ಬಿಟ್ಟು ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಏನಕ್ಕೆ ಒಂದು ಸಮ ಬರೋದಿಲ್ಲ ಅಂದರೆ, ನೀವೀಗ ಸ್ಟಿಚ್ ಮಾಡುವಾಗ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಮಗೆ ಎಕ್ಸ್ಟ್ರಾ ಕೂಳೆ ಉಳ್ಕೊಂಡಿದೆ ಅಲ್ವಾ, ಅದು ಒಂದು ದಪ್ಪ ಒಂದು ಸಣ್ಣ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಆವಾಗೇನಾಗುತ್ತೆ, ನಿಮಗೆ ಫೋಲ್ಡಿಂಗ್ ಮಾಡಿದಾಗಲೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಲ್ವಾ, ಆ ರೀತಿ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಒಂದು ಸಮನಾಗಿ ಕಟ್ ಮಾಡ್ಕೊಂಡ್ಬಿಡಿ. ಫಸ್ಟಿಂದ ಯಾವ ರೀತಿ ಒಂದೇ ಸಮನಾಗಿ ನೀವು ಕಟ್ ಮಾಡ್ತಾ ಇದ್ದೀರಾ, ಬ್ಲೌಸ್ ಸೇರಿಸಿ ಕಟ್ ಮಾಡಿಬಿಟ್ಟಿರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಅಲ್ಲಿ ಕೂಳ ಇರೋದನ್ನು ಬಟ್ಟೆನ ಕಟ್ ಮಾಡ್ಕೊಳ್ತಾ ಬನ್ನಿ. ಆವಾಗೇನಾಗುತ್ತೆ, ನಮಗೆ ಮಡಚಿ ಫೋಲ್ಡಿಂಗ್ ಮಾಡಿಬಿಟ್ಟು ನಾವು ಪೈಪಿಂಗ್ನ ಹಾಕಿದಾಗ ಅದು ಎಲ್ಲ ಒಂದೇ ನೇರಕ್ಕೆ ಬರ್ತಾ ಹೋಗುತ್ತೆ. ಒಂದು ಸಲ ಟ್ರೈ ಮಾಡಿ, ಬರುತ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಇದನ್ನು ನೋಡಿ, ಪೂರ್ತಿಯಾಗಿ ನಾನು ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಾದಮೇಲೆ ಎಲ್ಲದಕ್ಕೂ ಕೂಡ ನಾಚು ಹಾಕ್ಕೊಳ್ಳಿ. ನಾಚು ಹಾಕ್ಕೊಂಡ್ರೆ ಏನಾಗುತ್ತೆ, ನಾಚು ಹಾಕ್ಕೊಳ್ಳೋದು ಅಂದರೆ ಒಂದು ಸ್ವಲ್ಪ ಕಟಿಂಗ್ ಮಾಡ್ಕೊಳ್ಳೋದು ಸೈಡಲ್ಲಿ.
ಈ ರೀತಿ ನಾನು ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಜಾಸ್ತಿ ಹೊಲಿಗೆ ಹತ್ರ ಕಟ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗಿ. ನೋಡಿ ಹೀಗೆ ಪೂರ್ತಿಯಾಗಿ ಬ್ಲೌಸ್ ಪೂರ್ತಿಯಾಗಿ ಇಲ್ಲಿ ಸೈಡಲ್ಲಿ ನಮಗೆ ಕರು ಶೇಪ್ ಇರುತ್ತೆ ಅಲ್ವಾ, ನೆಕ್ ಹತ್ರ ಅಲ್ಲೂ ಕೂಡ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಿಷ್ಟು ಆದಮೇಲೆ ಇವಾಗ ನಾವು ಇಲ್ಲಿ ಸ್ಟಿಚ್ ಮಾಡಿ ಇಷ್ಟೇ ಒಂದು ಸ್ಟಿಚ್ ಹಾಕೋಬೋದಿಲ್ಲ, ಇದಕ್ಕೆ ಡಬಲ್ ಸ್ಟಿಚ್ ಕೂಡ ಹಾಕ್ಕೊಳ್ಳಿ, ಇನ್ನೂ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಆ ಡಬಲ್ ಸ್ಟಿಚ್ ಹಾಕ್ಬಿಡಿ. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಇದನ್ನು ಈ ರೀತಿ ಮೇಲ್ಗಡೆ ತಗೊಂಡು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ನಾನು ಇದನ್ನು ಹತ್ರದಿಂದ ತೋರಿಸ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ ಹೀಗೆ ಫೋಲ್ಡ್ ಮಾಡ್ತು ಅಂತಂದರೆ ಅಲ್ಲಿ ನೋಡಿ ನಿಮಗೆ ಪೈಪಿಂಗ್ ಅನ್ನೋದು ರೆಡಿಯಾಗಿರುತ್ತೆ. ಆ ಎರ್ಜಸ್ಗೆ ಹೊಲಿಗೆ ಹಾಕ್ಕೊಳ್ತಾ ಬರೋದು. ನೋಡಿ ಹೀಗೆ ಎರಡನ್ನು ಇಟ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಮಡಚಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಫೋಲ್ಡಿಂಗ್ ಮಾಡಿಬಿಟ್ಟು ಹೀಗೆ ಫೋಲ್ಡಿಂಗ್ ಮಾಡಿದ್ರೆ ನೋಡಿ ಹೀಗೆ ಫೋಲ್ಡಿಂಗ್ ಮಾಡಿದ್ರೆ ಅಲ್ಲಿ ಎರ್ಜಸ್ ಬರುತ್ತೆ ಅಲ್ಲ, ಅಲ್ಲಿ ಎರ್ಜಸ್ಗೆ ಹಾಕ್ಕೊಳ್ತಾ ಬಂದರೆ ಬ್ಯೂಟಿಫುಲ್ಲಾಗಿ ನಿಮಗೆ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಸೊ ಸುಮಾರು ರೀತಿ ಮಾಡ್ಬೋದು, ನಾನು ಈ ಮೆಥಡ್ನ ಹೇಳ್ಕೊಡ್ತೀನಿ. ಇನ್ನೊಂದು ದಿನ ಇನ್ನೊಂದು ಮೆಥಡಲ್ಲಿ ಹೇಗೆ ಪೈಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ನೋಡಿ ಈ ರೀತಿ ಅದು ಕೂಳೆನ ಆ ಕಡೆ ಬಿಟ್ಬಿಟ್ಟು ಈ ರೀತಿ ಮಡ್ಚೋದಕ್ಕೆ ಹೋಗಬೇಡಿ. ಅದನ್ನು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ವಾ ಸ್ಟಿಚ್ ಮಾಡಿರುವಂಥದ್ದು, ಅದನ್ನು ಸೇರಿಸ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ. ಆವಾಗ ನಿಮಗೆ ಅಲ್ಲಿ ಉಂಡುಂಡೆ ಥರ ನೀಟಾಗಿ ಬರುತ್ತೆ ನೋಡಿ, ಆ ರೀತಿ ಗುಂಡಾಗಿ. ನೀವು ಬಟ್ಟೆನ ಆ ಕಡೆ ಬಿಟ್ಬಿಟ್ರೆ ಅದು ನಾರ್ಮಲಾಗಿ ಹೊಲಿಗೆ ಬರುತ್ತೆ ಅಲ್ವಾ, ಆ ರೀತಿ ಹೊಲಿಗೆ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಫಸ್ಟ್ ಈ ರೀತಿ ರಫ್ ಮಾಡ್ಕೊಳ್ಳಿ, ಯಾಕಂತಂದರೆ ಹೊಲಿಗೆಯಲ್ಲಿ ಟೈಟಾಗಿ ಕುತ್ಕೋಬೇಕು. ಅದಕ್ಕೋಸ್ಕರ ಈ ರೀತಿ ಎಳ್ಕೊಂಡು ಬಟ್ಟೆನ ಒಳಗಡೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ಒಂದು 2-3 ಬ್ಲೌಸು ಪ್ರಾಕ್ಟೀಸ್ ಆಗೋವರೆಗೂ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಪ್ರಾಕ್ಟೀಸ್ ಆಯಿತು ಅಂತಂದರೆ ಯಾವುದೇ ರೀತಿ ಕಷ್ಟ ಅಂತ ಅನಿಸೋದಿಲ್ಲ. ಸ್ವಲ್ಪನೂ ಕೂಡ ನೀವೇ ಹೇಳ್ತೀರಾ ಸ್ವಲ್ಪನೂ ಕೂಡ ಕಷ್ಟ ಇಲ್ಲ, ಇಷ್ಟು ಈಸಿಯಾಗಿ ಮಾಡ್ಕೋಬೋದಾ ಅಂತ. ಫಸ್ಟು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕಷ್ಟ ಇರುತ್ತೆ ಅಲ್ವಾ. ಈ ರೀತಿ ನೀವು ಸಣ್ಣದಾಗಿ ಪೈಪಿಂಗ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಮಾಡ್ಕೋಬೋದು. ಹಾಗೆಯೇ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಅಲ್ವಾ, ಒಂದು 5 ನಿಮಿಷದಲ್ಲೆಲ್ಲ ಈ ಪೈಪಿಂಗ್ನ ಮಾಡಿಬಿಡ್ಬೋದು. ನೋಡಿ ಇವಾಗ ನಾನು ಸ್ಟಿಚಿಂಗ್ ಮಾಡಿ ಆಯಿತು. ನೋಡಿ ಹಿಂದ್ಗಡೆ ಈ ರೀತಿ ಯಾವುದೇ ರೀತಿ ಬಟ್ಟೆ ಮತ್ತು ಎಕ್ಸ್ಟ್ರಾ ಬಟ್ಟೆ ಇರೋದು ಯಾವುದು ಕಾಣಿಸೋದಿಲ್ಲ. ಏನಕ್ಕೆ ಅಂದರೆ ನಾವು ಫಸ್ಟೇ ಕಟಿಂಗ್ ಮಾಡಿ ತೆಗೆದಿದ್ದೀವಿ, ಅದಕ್ಕೋಸ್ಕರ. ನೋಡಿ ಎಷ್ಟು ಸಣ್ಣದಾಗಿ ಪೈಪಿಂಗ್ ಬಂದಿದೆ. ಸೊ ನೋಡಿದ್ರಲ್ವಾ ಪೂರ್ತಿ ಸಾದಾ ಬ್ಲೌಸ್ಗೆ ಹೇಗೆ ಪೈಪಿಂಗ್ ಮಾಡೋದು ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.